ಎಲ್ರಿಗೂ ನಮಸ್ಕಾರ. ಕರುನಾಡ ರೈತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಮಣ್ಣಿನ ಕಥೆಗಳು, ನಮ್ಮ ಹಳ್ಳಿಗಳ ಹಬ್ಬಗಳು, ನಮ್ಮ ಜಾನುವಾರುಗಳ ಜೀವನ ಇವೆಲ್ಲವನ್ನೂ ನಿಮ್ಮ ಮುಂದೆ ತರುವುದೇ ನಮ್ಮ ಉದ್ದೇಶ. ಇಂದು ನಾವು ನಮ್ಮ ಹಳ್ಳಿಕಾರ್ ಎತ್ತುಗಳು ಹೇಗೆ ಸಿದ್ಧಗೊಳ್ಳುತ್ತವೆ ಎಂದು ನೋಡೋಣ. ಇವು ಕೇವಲ ದನಗಳಲ್ಲ, ಇವು ನಮ್ಮ ಕುಟುಂಬದ ಸದಸ್ಯರು. ಹೊಲದಲ್ಲಿ ನಮ್ಮ ಜೊತೆ ಬೆವರು ಸುರಿಸಿರುವವು, ಮಳೆಯಲ್ಲೂ ಬಿಸಿಲಲ್ಲೂ ನಮ್ಮ ಜೊತೆ ನಿಂತಿರುವವು. ಹಬ್ಬ ಬಂದಾಗ ಅವುಗಳಿಗೆ ನಮ್ಮ ಪ್ರೀತಿ ತೋರಿಸುವ ಸಮಯ ಇದು. ಬೆಳಗಿನ ಜಾವ ಹಬ್ಬದ ಮೊದಲ ಹಂತ ಎತ್ತುಗಳಿಗೆ ಸ್ನಾನ. ತಣ್ಣನೆಯ ನೀರಿನಲ್ಲಿ ಅವರ ದೇಹದ ಮೇಲೆ ಹತ್ತಿರುವ ಧೂಳನ್ನು ತೊಳೆಯುತ್ತಾ, ಇದು ಕೇವಲ ಸ್ವಚ್ಛತೆಯಲ್ಲ, ಇದು ನಮ್ಮ ಕೃತಜ್ಞತೆ. ಒಂದೊಂದು ಸವರಣೆಯಲ್ಲೂ, ಒಂದೊಂದು ಸ್ಪರ್ಶದಲ್ಲೂ ಎತ್ತಿನ ಮೇಲೆ ಮಾಲೀಕನ ಪ್ರೀತಿಯ ಭಾವನೆಯನ್ನು ನೀವು ನೋಡ್ಬೋದು. ಮನೆಯಿಂದ ಎತ್ತುಗಳು ಪೂಜೆಗೆ ಸಿದ್ಧವಾಗಿರುವ ರಾಗಿ ಕಣಕ್ಕೆ ಬರುವುದನ್ನು ನೋಡಲು ಎರಡು ಕಣ್ಣು ಸಾಲಲ್ಲ. ಒಂದೊಂದು ಹೆಜ್ಜೆಯಲ್ಲೂ ಗಾಂಭೀರ್ಯತೆ. ಹಳ್ಳಿಯ ಹೊಲಗಳು ಇಂದು ಹಬ್ಬದ ಮಾರ್ಗವಾಗಿವೆ. ಮಕ್ಕಳ ಕಣ್ಣುಗಳಲ್ಲಿ ಸಂತೋಷ, ಹಿರಿಯರ ಹೃದಯದಲ್ಲಿ ಹೆಮ್ಮೆ. ಒಂದು ಪುಟ್ಟ ಕರು, ಒಂದು ಜೊತೆ ಸುಂದರವಾದ ಎತ್ತುಗಳು, ಒಂದು ಜೊತೆ ಎರಡು ಹಲ್ಲಿನ ಕರುಗಳು, ಹೆಸರಿಗೆ ತಕ್ಕಂತೆ ಬಲಿಷ್ಠವಾಗಿ ಕಾಣುವ ಭೀಮ ಎಂಬ ಒಂಟಿ ಎತ್ತು. ಇವಿಷ್ಟು ಇಂದು ಅಲಂಕಾರಗೊಳ್ಳುವ ರಾಸುಗಳು. ರೈತ ಬೆಳೆದ ರಾಗಿ ಮುಂದೆ ಈ ಸುಂದರವಾದ ಎತ್ತುಗಳು ನಿಂತಿರುವುದು ನೋಡುವುದೇ ಒಂದು ಖುಷಿ. ಈಗ ಶುರುವಾಗುತ್ತೆ ಅಲಂಕಾರ. ಎಲ್ಲ ಎತ್ತುಗಳಿಗೂ ಮುಖವಾಡ ಹಾಕುವುದೇ ಮೊದಲ ಅಲಂಕಾರ. ಕೆಲವಕ್ಕೆ ದಾರದ ಮುಖವಾಡ, ಇನ್ನೂ ಕೆಲವಕ್ಕೆ ಸ್ವತಃ ತಾವೇ ಮನೆಯಲ್ಲೇ ಮಾಡಿದ ಎಂಬ್ರಾಯ್ಡರಿ ಪಟ್ಟಿಯ ಮುಖವಾಡಗಳು. ಕೊಂಬುಗಳಿಗೆ ಸುಂದರ ಅಲಂಕಾರ, ಬೆಳ್ಳಿಯ ಒಡವೆಗಳು. ವರ್ಷವಿಡೀ ಹೊಲದಲ್ಲಿ ದುಡಿದ ಹೋರಿಗಳ ಕಾಲುಗಳಿಗೆ ಬೆಳ್ಳಿಯ ಖಡ್ಗ ಹಾಕಿ ಗೌರವ. ಎತ್ತಿನ ಮುಖಗಳಿಗೆ ಬೊಟ್ಟು, ಮೈಮೇಲೆ ಸುಂದರವಾದ ಚಿತ್ರಗಳಿಂದ ದೃಷ್ಟಿಬೊಟ್ಟುಗಳು. ಮನಮೋಹಕ ಶ್ವೇತವರ್ಣದ ಮೇಯ ಮೇಲೆ ಕಪ್ಪು ಕಾಡಿಗೆ ಬಣ್ಣದಿಂದ ಅಲಂಕಾರ. ಹಳದಿ, ಕುಂಕುಮ ಅವರ ಮೈ ಮೇಲೆ ಹಚ್ಚಿದಾಗ ಅದು ಕೇವಲ ಬಣ್ಣ ಅಲ್ಲ, ಅದು ಶುಭದ ಸಂಕೇತ. ಕಂಠದಲ್ಲಿ, ನೆತ್ತಿಯಲ್ಲಿ, ಕೊಂಬುಗಳಿಗೆ ಮತ್ತು ಭುಜದ ಮೇಲೆ ಆಕರ್ಷಕ ಹೂಮಾಲೆಗಳು. ಪ್ರತಿ ಅಲಂಕಾರದಲ್ಲಿ ಒಂದು ಹೆಮ್ಮೆ, ಒಂದು ಗೌರವ, ಒಂದು ಪ್ರೀತಿ. ಹೊಲವೆಲ್ಲ ಹಬ್ಬದ ಸಂಭ್ರಮ. ಮಕ್ಕಳು, ಹಿರಿಯರು ಎಲ್ಲರೂ ಸೇರಿ ಎತ್ತುಗಳನ್ನು ನೋಡಿ ಅವರ ಸೌಂದರ್ಯವನ್ನು ಮೆಚ್ಚಿ ಖುಷಿ ಪಡುವ ಸಮಯ. ಹಳ್ಳಿಕಾರ್ ಎತ್ತುಗಳು ಇವು ಕೇವಲ ಪ್ರಾಣಿಗಳಲ್ಲ, ಇವು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ನಾವು ದೇವರನ್ನು ಮಾತ್ರ ಅಲ್ಲ, ಈ ಎತ್ತುಗಳನ್ನು ಪೂಜಿಸುತ್ತೇವೆ. ಯಾಕೆಂದರೆ ಇವರು ನಮ್ಮ ಬದುಕಿನ ಭಾಗ, ನಮ್ಮ ಅನ್ನದಾತರು. ಇವತ್ತು ನಾವು ಇವರನ್ನು ಅಲಂಕರಿಸುತ್ತೇವೆ, ನಾಳೆ ಇವರೇ ನಮ್ಮ ಬದುಕನ್ನು ಅಲಂಕರಿಸುತ್ತಾರೆ. ಹಳ್ಳಿಕಾರ್ ಎತ್ತುಗಳು ನಮ್ಮ ಹೆಮ್ಮೆ, ನಮ್ಮ ಶಕ್ತಿ, ನಮ್ಮ ಜೀವ. ಸಿಟಿ ಹುಡುಗರಿಗಾದ್ರೆ ಆ ಕ್ರೇಜು, ನಮ್ಗೆ ನಾಟಿ ದನದ ಮೇಲೆ ಕ್ರೇಜು. ನಮ್ ತಾತನು ಮುತ್ತಾತರ ಕಾಲದಿಂದ ಇದನ್ನ ಬಿಡಕ್ ಆಗಲ್ಲ, ಉಳಿಬೇಕು ಅಂತ ಉಳ್ಸ್ಕೊಂಡ್ ಹೋಗ್ತಾ ಇದೀರಿ. ಇವತ್ತೊಂದ್ ದಿನದಲ್ಲಿ ಬೈಕು, ಕಾರು ಕ್ರೇಜ್ ಅಂತ ನಾವು ಆತರ ಆ ದಾರಿಯಲ್ಲಿ ನಡೆದಿದ್ರೆ ಇವತ್ತು ಈ ತರ ಇಷ್ಟ ಮಾತ್ರ ರಾಗಿನೂ ಬೆಳೆಯಕ್ ಆಗ್ತಾ ಇರಲಿಲ್ಲ, ಅಷ್ಟ್ ಮಾತ್ರ ಎತ್ತು ಸಾಕಾಗ್ತಾ ಇರಲಿಲ್ಲ.
ಈ ಕಡೆ ಬಲ್ಲ ಹಂಗ ಈ ಕಡೆ ಹಗ್ಗ ಬಿಡು ಹಂಗ ಅಲ್ಲಿ ಬರುತ್ತಾರ ಮಾಡಿ ಅನಿಸಿ ಒಳ್ಳೆ ಮೋಟರ್ ಆನ್ ಮಾಡಿ ಆ ಪೈಪ್ ಆಗಿ ಇಟ್ಕೋಣ ನೀರು ಬೇಡ ಬಿಡು ಅಂಜೆ ಬಿಡು ಬಿಡು ಆ ಪೈಪ್ ಆಗಿ ಇಟ್ಕೊಬರ್ತಾವಲ್ಲ ಇನ್ನೆಲ್ಲಿ ತಂದೆ ಅಂಕಲ್ ಕಾರಲ್ಲಿ ಮಡಗಿರ್ತಾರ ಅಂತ ಕೆತ್ಕೊಂಡವೆ ಕೊಡಪ್ಪ ನಾವು ವಿಡಿಯೋ ಮಾಡೋದು ಬಿಡ್ತಾರೆ ಬಿಡಪ್ಪ ಇವ್ರು ಬಿಟ್ಟಾಗ ಗಾಡಿ ನೈಟ್ ಮಾಡ್ಬಿಟ್ಟು ಎಲ್ಲ ಧೂಳೆ ಪಡಿಸ್ಬಿಟ್ರಲ್ಲ ಬಾಬಾ